ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಬ್ಲಮ್ ಅನ್ನ ಪ್ರೊಸೀಡ್ ಮಾಡ್ತಾ ಹೋಗೋಣ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ಕಲಿತಾ ಹೋಗೋಣ. ನೋಡಿ, ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಇಷ್ಟು ಕಾಂಪೋನೆಂಟ್ ಗಳು ನಿಮಗೆ ಗೊತ್ತಿದ್ರೆ ಸಾಕು. ಏನು? ಮೊದಲನೇದು ಓಮ್ಸ್ ಲಾ, V is equal to IR. ಅದರಲ್ಲಿ ಇಂಟರ್ಟ್ ಚೇಂಜ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ರೆಸಿಸ್ಟೆನ್ಸ್ ಬೇಕು ಅಂದ್ರೆ ರೆಸಿಸ್ಟೆನ್ಸ್, ಕರೆಂಟ್ ಬೇಕು ಅಂತಂದ್ರೆ ಕರೆಂಟ್. ನೆಕ್ಸ್ಟ್, ಈ ರೀತಿ ಏನಾದ್ರೂ ವೋಲ್ಟೇಜ್ ಸೋರ್ಸ್ ಮತ್ತೆ ರೆಸಿಸ್ಟೆನ್ಸ್ ಎರಡೂ ಕೂಡ ಸೀರೀಸ್ ಅಲ್ಲಿ ಇದ್ರೆ, ಇದು ರೆಸಿಸ್ಟೆನ್ಸ್ ಇದು ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೀರೀಸ್ ಇದ್ರೆ ಅದನ್ನ ನೀವು ಕರೆಂಟ್ ಸೋರ್ಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಕರೆಂಟ್ ಮತ್ತೆ ಅದೇ ರೆಸಿಸ್ಟೆನ್ಸ್, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಎರಡು ಕೂಡ ಪ್ಯಾರಲಲ್ ಆಗ್ತವೆ. ಅದೇ ರೀತಿ ವೈಸ್ ವರ್ಸ, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ವೋಲ್ಟೇಜ್ ಸೋರ್ಸ್ಗೆ ವೋಲ್ಟೇಜ್ ಮತ್ತೆ ಅದೇ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಹಾಕ್ತೀರಾ. ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಎರಡೂ ಕೂಡ ಸೀರೀಸ್ ಅಲ್ಲಿ ಇರ್ತವೆ. ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಯಾವತ್ತಿದ್ರೂ ಕೂಡ ಪ್ಯಾರಲಲ್ ಆಗಿರ್ತವೆ. ನೆಕ್ಸ್ಟ್, ಇಲ್ಲಿ ಕೊಟ್ಟಿರುವಂತದ್ದು ಕರೆಂಟ್ ಸೋರ್ಸ್ಗಳು. ಏನಾದ್ರೂ ಕೂಡ ಎರಡು ಕರೆಂಟ್ ಸೋರ್ಸ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ, ಇಲ್ಲಿ ನಾನು ಮೇಲೆ ಮಾತ್ರ ತೋರಿಸಿದ್ದೀನಿ, ಏನು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಮೇಲಾದ್ರೂ ಹೋಗ್ಲಿ ಕೆಳಗಡೆ ಆದ್ರೂ ಹೋಗ್ಲಿ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಎರಡನ್ನೂ ಕೂಡ ಆಡ್ ಮಾಡಬೇಕು. ಎರಡು ಏನಾದ್ರೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ, ನೋಡಿ ಒಂದು ಮೇಲೆ ಒಂದು ಕೆಳಗಡೆ, ಈ ರೀತಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಯಾವುದು? ಕರೆಂಟ್ ಸೋರ್ಸ್ ಗಳನ್ನ. ನೆಕ್ಸ್ಟ್, ವೋಲ್ಟೇಜ್ ಸೋರ್ಸ್ ಗಳಿಗೆ ಬನ್ನಿ. ವೋಲ್ಟೇಜ್ ಸೋರ್ಸ್ ಅಲ್ಲೂ ಕೂಡ ಸೇಮ್ ಪ್ಲಸ್ ಮೈನಸ್ ಈ ರೀತಿ ಇರಬೇಕು. ಅಂದ್ರೆ ಏನು? ಆಲ್ಟರ್ನೇಟಿವ್ ಇರಬೇಕು ಸೈನ್ಗಳು, ಪ್ಲಸ್ ಮೈನಸ್ ಈ ರೀತಿ ಆಲ್ಟರ್ನೇಟಿವ್ ಇದ್ರೆ ನೀವು ಆಡ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಸಿಚುವೇಶನ್ ಬಂದ್ರೆ ಪ್ಲಸ್ ಮೈನಸ್ ನೋಡಿ, ಸೊ ಇದು ಮೈನಸ್ ಬರ್ಬೇಕು. ನೋಡಿ, ಇಲ್ಲಿ ಮೈನಸ್, ಇದು ಪ್ಲಸ್, ಬಿಗ್ಗರ್ ಒನ್ ಪ್ಲಸ್, ಸ್ಮಾಲರ್ ಒನ್ ಮೈನಸ್ ಅಲ್ವಾ? ಸೊ ಏನು? ಪ್ಲಸ್ ಮೈನಸ್ ಪ್ಲಸ್. ಸೊ ಈ ರೀತಿ ಬಂದಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಆಗಿಲ್ಲ ಸೈನ್ಗಳು, ಮೈನಸ್ ಎರಡು ಕೂಡ ಸೇಮ್ ಬಂದಿದೆ. ಸೊ ರಿಪೀಟ್ ಆದಾಗ ಏನ್ ಮಾಡ್ತೀರಾ? ಸಬ್ಸ್ಟ್ರಾಕ್ಟ್ ಮಾಡ್ತೀರಾ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅರ್ಥ ಆಗುತ್ತೆ. ಯಾವ್ಯಾವ ಕಂಡೀಷನ್, 1 2 3 ಕಂಡೀಷನ್ ಗೊತ್ತಿರಬೇಕು, ಓಮ್ಸ್ ಲಾ ಗೊತ್ತಿರಬೇಕು. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಕನ್ವರ್ಟ್ ದ ಗಿವನ್ ಕಾಂಬಿನೇಷನ್ ಟು ಎ ಸಿಂಗಲ್ ಕರೆಂಟ್ ಸೋರ್ಸ್. ಸೊ ಏನ್ ಹೇಳಿರೋದು? ಸಿಂಗಲ್ ಕರೆಂಟ್ ಸೋರ್ಸ್ ಆಗಿ ನಾನು ಕನ್ವರ್ಟ್ ಮಾಡಬೇಕು ಇನ್ ಪ್ಯಾರಲಲ್ ವಿತ್ ಎ ಸಿಂಗಲ್ ಎಲಿಮೆಂಟ್. ಇನ್ ಪ್ಯಾರಲಲ್ ವಿತ್ ಎ ಸಿಂಗಲ್ ಎಲಿಮೆಂಟ್ ಅಂತಂದ್ರೆ ರೆಸಿಸ್ಟೆನ್ಸ್. ಈಗ ಈ ಸರ್ಕ್ಯೂಟ್ ಅನ್ನ ಕೊಟ್ಟರೆ ಇದರಲ್ಲಿ ಏನೇನಿದೆ ನೋಡಿ. ಫಸ್ಟ್ ಕರೆಂಟ್ ಸೋರ್ಸ್ ಇದೆ, ಅದರ ಪ್ಯಾರಲಲ್ ಆಗಿ ರೆಸಿಸ್ಟೆನ್ಸ್ ಇದೆ. ನಾನು ಹೇಳಿದ್ದೆ ಕರೆಂಟ್ ಸೋರ್ಸ್ ಕೊಟ್ಟರೆ ಅದ್ರ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿ ಇರುತ್ತೆ. ನೆಕ್ಸ್ಟ್, ಇಲ್ಲೊಂದು ಕರೆಂಟ್ ಸೋರ್ಸ್ ಕೊಟ್ಟರೆ ಅದ್ರದ್ದು ಪ್ಯಾರಲಲ್ ರೆಸಿಸ್ಟೆನ್ಸ್ ಇದೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಅವ್ರು ಹೇಳಿರೋದೇನು? ಒಂದು ಕಾಂಬಿನೇಷನ್ ಅನ್ನ ಮಾಡಬೇಕು ಸಿಂಗಲ್ ಕರೆಂಟ್ ಸೋರ್ಸ್ ಆಗಿಂತ. ಸೊ ಏನ್ ಮಾಡ್ತೀನಿ, ಇದನ್ನ ರಿಡ್ಯೂಸ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಈ ಕರೆಂಟ್ ಸೋರ್ಸ್ ಅನ್ನ ವೋಲ್ಟೇಜ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಏನು? ಕರೆಂಟ್ ಸೋರ್ಸ್ ಅನ್ನ ವೋಲ್ಟೇಜ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ವೋಲ್ಟೇಜ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ? ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಎರಡು ಕೂಡ ಏನಾಗ್ತವೆ? ಸೀರೀಸ್ ಅಲ್ಲಿ ಬರ್ತವೆ. ಸೊ ಇಲ್ಲಿ ಎರಡು ಕರೆಂಟ್ ಸೋರ್ಸ್ ಗಳಿದಾವೆ, ಇವೆರಡನ್ನೂ ಕೂಡ ನಾನು ವೋಲ್ಟೇಜ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ಈಕ್ವಲೆಂಟ್ ಸರ್ಕ್ಯೂಟ್ ಅನ್ನ ಬರಿತಾ ಹೋಗೋಣ. ಒಂದು ವೋಲ್ಟೇಜ್ ಸೋರ್ಸ್, ರೆಸಿಸ್ಟೆನ್ಸ್, ವೋಲ್ಟೇಜ್ ಸೋರ್ಸ್, ರೆಸಿಸ್ಟೆನ್ಸ್. ಸೊ ದಿಸ್ ಈಸ್ ವೈ, ದಿಸ್ ಈಸ್ ಎಕ್ಸ್. ಸೊ ಏನ್ ಮಾಡಿದ್ವಿ? ಈ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್ ನ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್, ಕರೆಂಟ್ ಸೋರ್ಸ್ ಅನ್ನ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ರೆಸಿಸ್ಟೆನ್ಸ್ ಏನಿದೆ ಅದೇ ಉಳ್ಕೊಳುತ್ತೆ. ಇಲ್ಲಿರೋ ರೆಸಿಸ್ಟೆನ್ಸ್ ಇಲ್ಲಿಗೆ ಹೋಗೋದು, ಇಲ್ಲಿರೋ ರೆಸಿಸ್ಟೆನ್ಸ್ ಇಲ್ಲಿಗೆ ಬರೋದು, ವೈಸ್ ವರ್ಷ ಮಾಡಿದ್ರು ಕೂಡ. ಸೊ ಇಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ಕೂಡ 3 ಓಮೇ ಉಳ್ಕೊಳುತ್ತೆ. ಇಲ್ಲಿ 4 ಓಮ್ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ಕೂಡ 4 ಓಮ್ ರೆಸಿಸ್ಟೆನ್ಸ್ ಉಳ್ಕೊಳುತ್ತೆ. ಬಟ್ ವೋಲ್ಟೇಜ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಬಟ್ ನನಗೆ ಕರೆಂಟ್ ವ್ಯಾಲ್ಯೂ ಗೊತ್ತು. ಸೊ ಇವಾಗ ಕರೆಂಟ್ ಇದೆ, ರೆಸಿಸ್ಟೆನ್ಸ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಓಮ್ಸ್ ಲಾನ ಅಪ್ಲೈ ಮಾಡಿದ್ರೆ ವೋಲ್ಟೇಜ್ ಸಿಗುತ್ತಾ? ಎಸ್. ಸೊ ಏನು ಓಮ್ಸ್ ಲಾ ಹೇಳೋದು? V is equal to IR. ಸೊ ಮೊದಲನೇ ವೋಲ್ಟೇಜ್ ಇದ್ರದ್ದು ಕಂಡುಹಿಡಿಯೋಣ. ಕರೆಂಟ್ ಏನು ಫ್ಲೋ ಆಗ್ತಾ ಇರೋದು? 5 ಆಂಪಿಯರ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸೊ ಇದರ ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು? 3. 5 3s are 15 ವೋಲ್ಟ್ಸ್. ನೆಕ್ಸ್ಟ್, ಇಲ್ಲಿ V is equal to IR ಸೇಮ್ ಅಪ್ಲೈ ಆಗುತ್ತೆ. ನೋಡಿ, ಕರೆಂಟ್ ಏನು? 2 ಆಂಪಿಯರ್, 2 ಇಂಟು ಇದರ ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು? 4. ಸೊ 4 2s are 8 ವೋಲ್ಟ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ 15 ವೋಲ್ಟ್, ಇಲ್ಲಿ 8 ವೋಲ್ಟ್. ಸೇಮ್ ಡೈರೆಕ್ಷನ್ ಅಲ್ಲಿ ಇರ್ತವೆ. ನೋಡಿ, ಇಲ್ಲಿ ಮೇಲೆ ಹೋಗ್ತಾ ಇದೆ ಈ 5 ಆಂಪಿಯರ್ ಕರೆಂಟ್ ಮೇಲೆ ಹೋಗ್ತಾ ಇದೆ ಅಂತ ಅಂದ್ರೇನು? ಪಾಸಿಟಿವ್ ಮೇಲೆ, ನೆಗೆಟಿವ್ ಕೆಳಗೆ. ಇಲ್ಲಿ ಡೈರೆಕ್ಷನ್ ಏನಾಗ್ತಾ ಇದೆ? ಕೆಳಗಡೆ ಹೋಗ್ತಾ ಇದೆ. ಸೊ ಪಾಸಿಟಿವ್ ಕೆಳಗಡೆ, ನೆಗೆಟಿವ್ ಮೇಲೆ. ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ ಅಲ್ಲಿ ಪಾಸಿಟಿವ್ ತೋರಿಸ್ಬೇಕು. ಕೆಳಗೆ ಹೋದ್ರೆ ಕೆಳಗಡೆ ಪಾಸಿಟಿವ್, ಮೇಲೆ ಹೋದ್ರೆ ಮೇಲ್ಗಡೆ ಪಾಸಿಟಿವ್.
ಸೊ ಇವಾಗ ಫೈನಲ್ ಆನ್ಸರ್ ಸಿಗ್ತಾ ಇಲ್ಲ. ಅವ್ರು ಏನ್ ಹೇಳಿರೋದು ಸಿಂಗಲ್ ಕರೆಂಟ್ ಸೋರ್ಸ್ ಆಗಿ ನಾನು ಕನ್ವರ್ಟ್ ಮಾಡ್ಬೇಕು. ಸೊ ಇವಾಗ ನನಗೆ ನೋಡಿ ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಇದೆ, ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಇದೆ. ಸೊ ಇವೆರಡನ್ನು ಕೂಡ ನಾನು ಇಲ್ಲಿ ಆಡ್ ಮಾಡ್ಬೋದಾ ಅಂತಂದ್ರೆ ಕಂಬೈನ್ ಮಾಡ್ಬೋದು. ಪ್ಲಸ್ ಮೈನಸ್ ಅದು ಆಮೇಲೆ ಡಿಸೈಡ್ ಆಗುತ್ತೆ. ಸೊ ಕಂಬೈನ್ ಮಾಡ್ಬೋದು. ಆಮೇಲೆ ರೆಸಿಸ್ಟೆನ್ಸ್ಗಳು ನೋಡಿ 3 ಓಮ್ ರೆಸಿಸ್ಟೆನ್ಸ್ 4 ಓಮ್ ರೆಸಿಸ್ಟೆನ್ಸ್ ಎರಡು ಕೂಡ ಸೀರೀಸ್ ಅಲ್ಲಿ ಇದೆ. ಸೊ ಸೀರೀಸ್ ಅಲ್ಲಿ ಇದ್ದರೆ ರೆಸಿಸ್ಟೆನ್ಸ್ ಗಳು ಏನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಆಡ್ ಮಾಡ್ತೀರಾ. ಸೊ ಇದರ ಈಕ್ವಲೆಂಟ್ ಸರ್ಕ್ಯೂಟ್ ಏನಾಗುತ್ತೆ ಸೊ 3 ಪ್ಲಸ್ 4 ಏನಾಯ್ತು 7 ಓಮ್ ರೆಸಿಸ್ಟೆನ್ಸ್. ನನಗೆ ಇಲ್ಲಿ ಬೇಕಾಗಿರುವಂತದ್ದು ಈಕ್ವಲೆಂಟ್ ವೋಲ್ಟೇಜ್. ಸೊ ವೋಲ್ಟೇಜ್ ಗಳು ಎರಡು ಕೂಡ ಸೀರೀಸ್ ಅಲ್ಲಿ ಇದಾವೆ ನೋಡಿ. ವೋಲ್ಟೇಜ್ ಎರಡು ಕೂಡ ಸೀರೀಸ್ ಅಲ್ಲಿ ಇದೆ. ಅವುಗಳ ಸೈನ್ ಅನ್ನು ನೋಡಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ನೋಡಿ. ಎರಡನೇ ಕಂಡೀಷನ್ ಇರೋದು ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಸೊ ಒಂದೇ ಒಂದು ಸೈನು ಎರಡು ಸಲ ರಿಪೀಟ್ ಆಗಿದೆ ಅಂದ್ರೆ ಆಲ್ಟರ್ನೇಟಿವ್ ಆಗಿಲ್ಲ ಸೈನ್ಗಳು. ಪ್ಲಸ್ ಮೈನಸ್ ಇಲ್ಲ. ಪ್ಲಸ್ ಮೈನಸ್ ಇದ್ದಿದ್ರೆ ಆಡ್ ಮಾಡ್ತಾ ಇದ್ವಿ. ಇಲ್ಲಿ ಪ್ಲಸ್ ಮೈನಸ್ ಇಲ್ಲ. ಸೊ ಏನ್ ಮಾಡಬೇಕು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ 15 ಮೈನಸ್ 8. ಸೊ 15 ಮೈನಸ್ 8 ಏನಾಗುತ್ತೆ ಇಟ್ ವಿಲ್ ಬಿ 7 ವೋಲ್ಟ್. ಸೊ ಇಲ್ಲಿ 7 ವೋಲ್ಟ್ಸ್ ಅನ್ನ ಬರೀಬೇಕು. ಡೈರೆಕ್ಷನ್ ಯಾವ್ದನ್ನ ತಗೋಬೇಕು. ಸೊ ಯಾವ್ದು ಗ್ರೇಟರ್ ವ್ಯಾಲ್ಯೂ 15 8 15. ಸೊ ಅದರ ಸೈನ್ ಗಳನ್ನ ತಗೋಬೇಕು ಪ್ಲಸ್ ಮೈನಸ್. ಈಗ ಫೈನಲ್ ಆನ್ಸರ್ ಬಂತ ಇಲ್ಲ. ಯಾಕೆ ಅವ್ರು ಹೇಳಿರುವಂತದ್ದೇನು ಕರೆಂಟ್ ಸೋರ್ಸ್, ನನಗೆ ಸಿಕ್ಕಿರೋದು ವೋಲ್ಟೇಜ್. ಸೊ ಈ ವೋಲ್ಟೇಜ್ ಸೋರ್ಸ್ ಅನ್ನ ಕರೆಂಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೇನು ಕರೆಂಟ್ ವ್ಯಾಲ್ಯೂನ ಕಂಡುಹಿಡ್ಕೊಂಡು ಕರೆಂಟ್ ಮತ್ತೆ ಇದೇ ರೆಸಿಸ್ಟೆನ್ಸ್ ಅನ್ನ ನಾವು ಪ್ಯಾರಲಲ್ ಆಗಿ ಅಪ್ಲೈ ಮಾಡಬೇಕು. ಸೊ ಫೈನಲ್ ಆನ್ಸರ್ ಇಲ್ಲಿ ಬರೀತೀನಿ ನೋಡಿ. ಇದು ಎಕ್ಸ್, ಇದು ವೈ. ಸೊ ಇಲ್ಲಿ ಕರೆಂಟ್ ಅನ್ನ ಅವರು ಬಾಕ್ಸ್ ಇಂದ ರೆಪ್ರೆಸೆಂಟ್ ಮಾಡಿದ್ದಾರೆ, ನಾವು ಕೂಡ ಬಾಕ್ಸ್ ಇಂದಾನೆ ರೆಪ್ರೆಸೆಂಟ್ ಮಾಡೋಣ. ಸೊ ಇವಾಗ ನನಗೆ ವೋಲ್ಟೇಜ್ ಗೊತ್ತಿದೆ, ರೆಸಿಸ್ಟೆನ್ಸ್ ಗೊತ್ತಿದೆ, ಕರೆಂಟ್ ಕಂಡು ಹಿಡಿಬೋದಾ? ಎಸ್. V is equal to IR. ಕರೆಂಟ್ ಬೇಕು ನನಗೆ. I will be equal to V divided by R. ವೋಲ್ಟೇಜ್ ಎಷ್ಟು 7 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 7. ಸೊ 1 ಆಂಪಿಯರ್ ಇಸ್ ದ ಕರೆಂಟ್. ಸೊ 1 ಆಂಪಿಯರ್ ಇಸ್ ದ ಕರೆಂಟ್. ಸೇಮ್ ಡೈರೆಕ್ಷನ್ ಅನ್ನ ತೊಳಿ, ಪಾಸಿಟಿವ್ ನೆಗೆಟಿವ್. ನೆಕ್ಸ್ಟ್ ಏನ್ ರೆಸಿಸ್ಟೆನ್ಸ್ ಇಲ್ಲಿದೆ ಅದೇ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿ ಬರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿ ನೀವು ರಿಡ್ಯೂಸ್ ಮಾಡ್ತಾ ಮಾಡ್ತಾ ಬರಬೇಕು. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿರುವಂತಹ 3 ಕಂಡೀಷನ್ ಅನ್ನ ಯೂಸ್ ಮಾಡಿದೀವಿ, ಅದ್ರ ಜೊತೆ ಓಮ್ಸ್ ಲಾ ಮಾತ್ರ. ಸೊ ನೋಡಿ ಫಸ್ಟ್ ಏನ್ ಮಾಡಿದ್ವಿ, ಇಲ್ಲಿ ಕರೆಂಟ್ ಸೋರ್ಸು ವೋಲ್ಟೇಜ್, ಇಲ್ಲಿ ಕರೆಂಟ್ ಸೋರ್ಸು ರೆಸಿಸ್ಟೆನ್ಸ್ ಎರಡು ಕೂಡ ಪ್ಯಾರಲಲ್ ಆಗಿತ್ತು. ಸೊ ಅದನ್ನ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿದ್ವಿ. ಯಾಕೆ? ನಾನು ಒಂದು ಸರ್ಕ್ಯೂಟ್ ಅನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ. ಅವಾಗ ಏನಾಯ್ತು, ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಎರಡು ಕೂಡ ಸೀರೀಸ್ ಬಂದು, ಸೀರೀಸ್ ಅಲ್ಲಿರೋ ರೆಸಿಸ್ಟೆನ್ಸ್ ಡೈರೆಕ್ಟ್ ಆಗಿ ಆಡ್ ಆಗುತ್ತೆ. ಇಲ್ಲಿ ಎರಡು ಕೂಡ ಸೀರೀಸ್ ಅಲ್ಲಿ ಇದಾವೆ ವೋಲ್ಟೇಜ್ ಸೋರ್ಸ್ಗಳು. ಸೊ ವೋಲ್ಟೇಜ್ ಸೋರ್ಸ್ಗಳು ಸೀರೀಸ್ ಆಗಿದ್ದಾಗ ಸೈನ್ ಅನ್ನ ನೋಡ್ಬೇಕು. ಸೈನ್ ಆಪೋಸಿಟ್ ಆಗಿ ಇದ್ದಿದ್ರಿಂದ ಏನ್ ಮಾಡಿದ್ವಿ, ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ವೋಲ್ಟೇಜ್ ಸೋರ್ಸ್ ಅಲ್ಲಿ ಸಿಕ್ತು, ಬಟ್ ನಾನು ಸಿಂಗಲ್ ಕರೆಂಟ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡಬೇಕಿತ್ತು. ಸೊ ಅದನ್ನ ಫಸ್ಟ್ ಕಂಡೀಷನ್ ಅನ್ನ ಯೂಸ್ ಮಾಡಿಕೊಂಡು ಚೇಂಜಸ್ ಅನ್ನ ಮಾಡಿದ್ವಿ. ಸೊ ಅರ್ಥ ಆಗಿದೆ ಪ್ರಾಬ್ಲಮ್ ಅನ್ಕೊಂಡಿದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಗಳನ್ನ ಡಿಸ್ಕಸ್ ಮಾಡಿದೀನಿ. ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.